ಒಂದು ಕಾಲದಲ್ಲಿ ಒಂದು ಚಿಕ್ಕ ಮತ್ತು ಶಾಂತವಾದ ಹಳ್ಳಿಯಲ್ಲಿ ಒಬ್ಬ ದಯಾಳು ಮತ್ತು ಶ್ರಮಜೀವಿ ರೈತನಿದ್ದ. ಪ್ರತಿದಿನ ಬೆಳಗಿನ ಸೂರ್ಯೋದಯಕ್ಕೂ ಮುಂಚೆ ಅವನು ಎದ್ದು 2 ದೊಡ್ಡ ಮಣ್ಣಿನ ಹಂಡಿಗಳನ್ನು ಕಟ್ಟಿ ಹಿಡಿಯುವ ಮರದ ದಂಡವನ್ನು ಹೊತ್ತುಕೊಂಡು ದೂರದ ನದಿಯಿಂದ ನೀರು ತರಲು ಹೊರಟು ಹೋಗುತ್ತಿದ್ದ. ಆ 2 ಹಂಡಿಗಳಲ್ಲಿ ಒಂದು ಬಲಿಷ್ಠ, ದೋಷರಹಿತವಾದ ಪರಿಪೂರ್ಣ ಹಂಡಿ, ಇನ್ನೊಂದು ಚಿಕ್ಕ ಬಿರುಕು ಹೊಂದಿತ್ತು. ಪ್ರತಿದಿನ ರೈತನು ಮನೆಗೆ ಮರಳಿದಾಗ ಪರಿಪೂರ್ಣ ಹಂಡಿ ಪೂರ್ಣ ನೀರಿನಿಂದ ತುಂಬಿರುತ್ತಿತ್ತು. ಆದರೆ ಚಿರಾಡು ಹಂಡಿಯಲ್ಲಿ ಅರ್ಧ ನೀರು ಮಾತ್ರ ಉಳಿಯುತ್ತಿತ್ತು. ಬಿರುಕು ಹಂಡಿಗೆ ನಾಚಿಕೆಯಾಯಿತು, ಆದರೆ ಪರಿಪೂರ್ಣ ಹಂಡಿ ಗರ್ವದಿಂದ ಅದನ್ನು ಹಾಸ್ಯ ಮಾಡುತ್ತಿತ್ತು. ನಿನ್ನ ನೋಡು ಎಂದು ಪರಿಪೂರ್ಣ ಹಂಡಿ ಹೇಳುತ್ತಿತ್ತು. ನೀನು ಯಾವುದೇ ಉಪಯೋಗವಿಲ್ಲದವನು, ನಿನ್ನ ನೀರಿನ ಅರ್ಧ ಭಾಗ ದಾರಿಯ ಮಧ್ಯದಲ್ಲೇ ಸೋರಿಬಿಡುತ್ತದೆ. ನಾನೇ ರೈತನಿಗೆ ಪೂರ್ಣ ಸೇವೆ ಮಾಡುವವನು. ಬಿರುಕು ಹಂಡಿ ಏನೂ ಹೇಳದೆ ಮೌನವಾಗಿಯೇ ಇರುತ್ತಿತ್ತು, ಆದರೆ ಅದರ ಮನಸ್ಸಿನಲ್ಲಿ ಆಳವಾದ ದುಃಖ ತುಂಬಿಕೊಂಡಿತ್ತು. ದಿನದಿಂದ ದಿನಕ್ಕೆ ಅದು ತನ್ನನ್ನು ನಿಜವಾಗಿಯೂ ವ್ಯರ್ಥವೆಂದು ನಂಬತೊಡಗಿತು. ಒಂದು ಬೆಳಗ್ಗೆ ಇನ್ನು ಸಹಿಸಿಕೊಳ್ಳಲಾಗದೆ ಅದು ರೈತನಿಗೆ ಕಣ್ಣೀರಿನಿಂದ ಮಾತನಾಡಿತು. ಸ್ವಾಮಿ, ಕ್ಷಮಿಸಿ, ನನ್ನಿಂದ ನಿಮಗೆ ಪ್ರತಿದಿನ ಅರ್ಧ ನೀರು ಮಾತ್ರ ಸಿಗುತ್ತದೆ. ನಾನು ನಿಮಗೆ ವಿಫಲನಾದೆ. ನಿಮ್ಮ ಶ್ರಮ ವ್ಯರ್ಥವಾಗುತ್ತಿದೆ ನನ್ನ ದೋಷದಿಂದ. ರೈತನು ಕ್ಷಣಕಾಲ ನಿಂತು ಮೃದು ನಗೆಯೊಂದಿಗೆ ಹಂಡಿಯನ್ನು ನೋಡುತ್ತಾ ಹೇಳಿದ, ಓ ನನ್ನ ಗೆಳೆಯ, ನಿನಗೆ ಇದು ಕಷ್ಟವಾಗಿದೆಯೇ? ಚಿಂತಿಸಬೇಡ, ನಾಳೆ ನಿನಗೆ ಒಂದನ್ನು ತೋರಿಸುತ್ತೇನೆ. ನಂತರ ನೀನು ಎಂದಿಗೂ ನಾಚಿಕೆಯಿಂದ ಇರಬೇಡ. ಮುಂದಿನ ದಿನ ರೈತನು 2 ಹಂಡಿಗಳನ್ನು ನದಿಗೆ ಕರೆದೊಯ್ದು ಹಿಂತಿರುಗುವಾಗ ಹೇಳಿದ, ಇಂದು ನಿನ್ನ ದಾರಿಗೆ ಚೆನ್ನಾಗಿ ನೋಡು. ಬಿರುಕು ಹಂಡಿ ಕೆಳಗೆ ನೋಡಿತು. ಅದರ ದಾರಿ ಬದಿಯೆಲ್ಲ ಸುಂದರ ಹೂಗಳಿಂದ ತುಂಬಿತ್ತು. ಕೆಂಪು, ಹಳದಿ, ಗುಲಾಬಿ ಬಣ್ಣದ ಹೂಗಳು ಬೆಳಗಿನ ಗಾಳಿಯಲ್ಲಿ ನಲಿಯುತ್ತಾ ಇದ್ದವು. ಚಿಟ್ಟೆಗಳು ಅವುಗಳ ಸುತ್ತಲೂ ಹಾರುತ್ತಿದ್ದವು. ಸುಗಂಧವು ಗಾಳಿಯಲ್ಲಿ ಹರಡಿತ್ತು. ಬಹುದಿನಗಳ ನಂತರ ಬಿರುಕು ಹಂಡಿಯ ಮನಸ್ಸಿನಲ್ಲಿ ಸ್ವಲ್ಪ ಸಂತೋಷ ಮೂಡಿತು. ಆದರೆ ಮನೆಗೆ ತಲುಪಿದಾಗ ಅದು ಮತ್ತೆ ಅರ್ಧ ನೀರು ಸೋರಿಬಿಟ್ಟಿದ್ದನ್ನು ಕಂಡು ದುಃಖದಿಂದ ಹೇಳಿತು, ಹೂಗಳನ್ನು ನೋಡಿದರೂ ನಾನು ನಿಮಗೆ ಪೂರ್ಣ ನೀರು ತರಲಾಗಲಿಲ್ಲ. ನಾನು ವಿಫಲ. ರೈತನು ಮೃದುವಾಗಿ ನಗುತ್ತಾ ಹೇಳಿದ, ನನ್ನ ಚಿಕ್ಕ ಗೆಳೆಯ, ನೀನು ಗಮನಿಸಿಲ್ಲವೋ? ಹೂಗಳು ನಿನ್ನ ದಾರಿ ಬದಿಯಲ್ಲೇ ಇದ್ದವು, ಇನ್ನೊಂದು ಬದಿಯಲ್ಲಿ ಇಲ್ಲ. ನಾನು ನಿನ್ನ ಬಿರುಕಿನ ಬಗ್ಗೆ ಬಹಳ ಹಿಂದಿನಿಂದಲೇ ತಿಳಿದಿದ್ದೆ. ಆ ಕಾರಣಕ್ಕಾಗಿ ನಿನ್ನ ದಾರಿಯಲ್ಲಿ ಹೂ ಬೀಜಗಳನ್ನು ಬಿತ್ತಿದ್ದೆ. ಪ್ರತಿದಿನ ನೀನು ಸೋರಿಸಿದ ನೀರಿನ ಹನಿಗಳು ಅವುಗಳನ್ನು ಬೆಳೆಸಿದವು. ಈಗ ಈ ದಾರಿ ಸುಂದರ ಹೂಗಳಿಂದ ತುಂಬಿದೆ. ಜನರು ಅವುಗಳನ್ನು ನೋಡಿ ಸಂತೋಷಪಡುತ್ತಾರೆ, ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ, ದೇವಾಲಯಕ್ಕೆ ಅರ್ಪಿಸುತ್ತಾರೆ. ಈ ಎಲ್ಲಾ ಸೌಂದರ್ಯ ನಿನ್ನಿಂದಲೇ ಬಂದಿದೆ. ಇದನ್ನು ಕೇಳಿ ಬಿರುಕು ಹಂಡಿಯ ಕಣ್ಣೀರಿನ ದುಃಖ ಸಂತೋಷದ ಕಣ್ಣೀರಾಗಿ ಮಾರ್ಪಟ್ಟಿತು. ಮೊದಲ ಬಾರಿಗೆ ಅದು ನಾಚಿಕೆಯಿಂದಲ್ಲ, ಹೆಮ್ಮೆಯಿಂದ ತುಂಬಿತು. ರೈತನು ಹೇಳಿದ, ನೋಡು ಗೆಳೆಯ, ನೀನು ದುರ್ಬಲತೆ ಎಂದು ಭಾವಿಸಿದ ಅಂಶವೇ ನಿನ್ನ ಶಕ್ತಿಯಾಗಿದೆ. ನೀನು ಯಾರಿಗಿಂತಲೂ ಕಡಿಮೆ ಅಲ್ಲ, ನೀನು ನಿನ್ನ ರೀತಿಯಲ್ಲಿ ಪರಿಪೂರ್ಣ. ಮಿತ್ರರೇ, ಈ ಬಿರುಕು ಹಂಡಿಯ ಕಥೆ ಜೀವನದ ಮಹತ್ವದ ಸತ್ಯವನ್ನು ಹೇಳುತ್ತದೆ. ನಾವು ಅನೇಕ ಬಾರಿ ನಮ್ಮ ದುರ್ಬಲತೆಗಳ ಮೇಲೆ ಮಾತ್ರ ಗಮನಿಸುತ್ತೇವೆ. ಇತರರೊಂದಿಗೆ ಹೋಲಿಸಿ ನಾನು ಅಷ್ಟು ಪ್ರತಿಭಾವಂತನಲ್ಲ, ನಾನು ಅಷ್ಟು ಶಕ್ತಿಯಿಲ್ಲ ಎಂದುಕೊಳ್ಳುತ್ತೇವೆ. ಈ ಚಿಂತನೆಗಳು ಸ್ವಯಂ ಸಂಶಯವನ್ನು ಹುಟ್ಟುಹಾಕುತ್ತವೆ ಮತ್ತು ನಾವು ನಿಧಾನವಾಗಿ ನಮ್ಮನ್ನು ವ್ಯರ್ಥವೆಂದು ನಂಬತೊಡಗುತ್ತೇವೆ. ಈ ಕಥೆಯಲ್ಲಿ ಪರಿಪೂರ್ಣ ಹಂಡಿ ಬಿರುಕು ಹಂಡಿಯನ್ನು ಹಾಸ್ಯ ಮಾಡುತ್ತಿತ್ತು. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೆಲವು ಜನರು ನಮ್ಮನ್ನು ಕಡಿಮೆ ಎನ್ನುತ್ತಾರೆ. ಅವರ ಮಾತುಗಳು, ತೀರ್ಪುಗಳು ನಮ್ಮಲ್ಲಿ ಅಸಹಾಯಕತೆ ಹುಟ್ಟುಹಾಕಬಹುದು. ಆದರೆ ನಿಜವಾದ ಮೌಲ್ಯ ಇತರರ ಅಭಿಪ್ರಾಯದಲ್ಲಲ್ಲ, ನಮ್ಮ ಒಳಗಿನ ಶಕ್ತಿಯಲ್ಲಿದೆ. ಪ್ರತಿಯೊಬ್ಬರಲ್ಲಿಯೂ ಕೆಲವು ದೋಷಗಳಿರುತ್ತವೆ, ಯಾರೂ ಪರಿಪೂರ್ಣರಲ್ಲ. ಆದರೆ ಆ ದೋಷಗಳೇ ನಮ್ಮ ಶಕ್ತಿಯಾಗಬಹುದು. ಬಿರುಕು ಹಂಡಿಯ ಬಿರುಕು ಅದು ದೋಷವೆಂದು ಭಾವಿಸಿತು, ಆದರೆ ಅದೇ ಬಿರುಕು ಹೂಗಳಿಗೆ ಜೀವ ನೀಡಿತು. ಅದು ದೌರ್ಬಲ್ಯವಲ್ಲ, ಆಶೀರ್ವಾದವಾಯಿತು. ಹೀಗೆಯೇ ನಿಮ್ಮ ಕಷ್ಟಗಳು, ವಿಫಲತೆಗಳು ನಿಮಗೆ ನೋವು ತರಬಹುದು, ಆದರೆ ಅವುಗಳೇ ನಿಮ್ಮನ್ನು ಬಲಿಷ್ಠರನ್ನಾಗಿ, ಜ್ಞಾನಿಗಳನ್ನಾಗಿ, ದಯಾಳುಗಳನ್ನಾಗಿ ರೂಪಿಸುತ್ತವೆ. ನಿಮ್ಮ ಅನುಭವಗಳು ಇತರರಿಗೆ ಪ್ರೇರಣೆ ಆಗಬಹುದು. ಆದ್ದರಿಂದ ನಿಮ್ಮ ದೋಷಗಳನ್ನು ಅಡಗಿಸಿಕೊಳ್ಳಬೇಡಿ, ಅವನ್ನು ಒಪ್ಪಿಕೊಂಡು ಅವುಗಳಿಂದ ಕಲಿಯಿರಿ. ಜೀವನವು ಪರಿಪೂರ್ಣತೆಯ ಬಗ್ಗೆ ಅಲ್ಲ, ಅದು ಉದ್ದೇಶವನ್ನು ಕಂಡುಕೊಳ್ಳುವ ಬಗ್ಗೆ. ಗಮನದಲ್ಲಿಡಿ, ನೀವು ದುರ್ಬಲತೆ ಎಂದು ಭಾವಿಸುವ ಅಂಶವೇ ಬಹುಶಃ ನಿಮ್ಮ ಅತ್ಯಂತ ಶಕ್ತಿಯಾಗಿದೆ. ಬಿರುಕು ಹಂಡಿಯಂತೆಯೇ ನೀವು ವ್ಯರ್ಥರಲ್ಲ, ನೀವು ವಿಶಿಷ್ಟರು, ಮೌಲ್ಯಯುತರು, ಲೋಕವನ್ನು ಇನ್ನಷ್ಟು ಸುಂದರಗೊಳಿಸುವ ಶಕ್ತಿಯುಳ್ಳವರು ಆಗಿದ್ದೀರಿ.